24 ಅಕ್ಟೋಬರ್ 2024 ಕೊಪ್ಪಳನ ಡಿಸ್ಟ್ರಿಕ್ಟ್ ಕೋರ್ಟ್ ಒಂದು ತೀರ್ಪನ್ನ ಕೊಡುತ್ತೆ ಅಂಡ್ ಆ ತೀರ್ಪಿನ ನಂತರ ಆ ಒಂದು ಕೇಸು ಒಂದು ಸೆನ್ಸೇಷನಲ್ ನ್ಯೂಸ್ ಆಗುತ್ತೆ. ಅಲ್ಲಿವರೆಗೂ ಇದು ಯಾವ ಕೇಸು ಏನ್ ಕೇಸು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಅವತ್ತಿನ ದಿನ ಜಡ್ಜ್ಮೆಂಟ್ ಬಂದಾದ್ಮೇಲೆ ಈ ಒಂದು ಕೇಸು ಕರ್ನಾಟಕದಲ್ಲಿ ಒಂದು ಸೆನ್ಸೇಷನಲ್ ನ್ಯೂಸ್ ಆಗುತ್ತೆ. ಅಂತದ್ ಏನಿತ್ತು ಆ ಕೋರ್ಟ್ ನ ಜಡ್ಜ್ಮೆಂಟ್ ಅಲ್ಲಿ ಅಂದ್ರೆ 98 ಅಪರಾಧಿಗಳಿಗೆ ಅಟ್ ಎ ಟೈಮ್ ಜೀವಾವಧಿ ಶಿಕ್ಷೆ ಕೊಡಲಾಗುತ್ತೆ. ಇದರಿಂದ ಅತಿ ದೊಡ್ಡ ಶಿಕ್ಷೆಯ ಪ್ರಮಾಣ ಹೊಂದಿರುವಂತಹ ರೇರ್ ಕೇಸ್ ಅಲ್ಲಿ ಇದು ಒಂದು ಕೇಸ್ ಆಗಿ ಕರ್ನಾಟಕದಲ್ಲಿ ಒಂದು ಸೆನ್ಸೇಷನಲ್ ನ್ಯೂಸ್ ಆಗುತ್ತೆ. ಆದ್ರೆ ಇಷ್ಟು ಜನರಿಗೆ ಈ ತರ ಒಂದು ಶಿಕ್ಷೆ ಸಿಕ್ಕಿದೆ ಅಂತಂದ್ರೆ ಅವರು ಇನ್ ಯಾವ ತರ ತಪ್ಪು ಮಾಡಿರ್ಬೇಕು. ಸೊ ಆ ತಪ್ಪು ಏನು ಅಂತ ತಿಳ್ಕೋಬೇಕು ಅಂದ್ರೆ ನಾವು ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. 10 ವರ್ಷ ಹಿಂದಕ್ಕೆ ಹೋಗುವ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹತ್ರ ಇರುವಂತಹ ಒಂದು ಚಿಕ್ಕ ಗ್ರಾಮ ಮರಕುಂಬಿ. ಈ ಒಂದು ಗ್ರಾಮದಲ್ಲಿ ಎಲ್ಲಾ ಧರ್ಮದ ಜನರು ಇರ್ತಾರೆ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುವರ್ಣೀಯರು ಅಂದ್ರೆ ಮೇಲಿನ ಜಾತಿಯವರು ಇರ್ತಾರೆ. ಅದಾದ್ಮೇಲೆ ಅವ್ರಿಗಿಂತ ಸ್ವಲ್ಪ ಕಮ್ಮಿ ಸಂಖ್ಯೆಯಲ್ಲಿ ಇರೋದಂದ್ರೆ ದಲಿತರು. ನಂತರ ಇನ್ನು ಬೇರೆ ಬೇರೆ ಜಾತಿ ಧರ್ಮದವರು ಆ ಒಂದು ಗ್ರಾಮದಲ್ಲಿ ಇದಾರೆ. ನೋಡಿ, ದಲಿತರ ಜೊತೆ ಈ ಹಿಂದೆನೂ ಇತಿಹಾಸದಲ್ಲಿ ಬಹಳಷ್ಟು ಅನ್ಯಾಯಗಳು ನಡೆದಿದಾವೆ. ಅವರು ನಮ್ ತರ ಮನುಷ್ಯರಾಗಿದ್ರು ಮನುಷ್ಯರನ್ನ ಮನುಷ್ಯರ ರೀತಿ ನೋಡ್ದೆ ಅವ್ರ ಜಾತಿಯಿಂದ ಅವ್ರನ್ನ ತುಂಬಾ ನಿಂದನೆ ಮಾಡಿದಾರ. ಇದೇ ಸೇಮ್ ಮರಕುಂಬಿ ಗ್ರಾಮದಲ್ಲೂ ಸಹ ನಡೆದಿದ್ದು. ಆ ಗ್ರಾಮದ ಮೇಲಿನ ಜಾತಿಯವರು ದಲಿತರ ಮೇಲೆ ತುಂಬಾ ಹಿಂದಿನ ಕಾಲದಿಂದನೂ ದಬ್ಬಾಳಿಕೆ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ 2014 ಬರ್ತಾ ಬರ್ತಾ ಆ ಒಂದು ಊರಿನಲ್ಲಿ ಮೇಲು ಕೀಳು ಅನ್ನೋ ಒಂದು ಭಾವನೆ ಇರುತ್ತಲ್ವಾ, ಅದು ಕಮ್ಮಿ ಆಗ್ತಾ ಬರುತ್ತಾ. ದಲಿತರು ಮೇಲಿನ ಜಾತಿ ಅವ್ರಿಗೆ ಮರ್ಯಾದೆ ಕೊಡೋದನ್ನ ಕಮ್ಮಿ ಮಾಡಿರ್ತಾರೆ. ಇದರಿಂದ ಮೇಲಿನ ಜಾತಿ ಅವ್ರಿಗೆ ಈಗೋ ಹರ್ಟ್ ಆಗುತ್ತಾ. ನೀವು ನಂಬಲ್ಲ, 2014 ಸಹ ಈ ಒಂದು ಗ್ರಾಮದಲ್ಲಿ ದಲಿತರು ಹೋಟೆಲ್ ಒಳಗಡೆ ಹೋಗೋ ಹಾಗಿರ್ಲಿಲ್ಲ. ಅದ್ರ ಜೊತೆ ಹೇರ್ ಕಟಿಂಗ್ ಮಾಡಿಸ್ಕೊಳ್ಳಿಕ್ಕೆ ಸಲೂನ್ ಅಲ್ಲಿನೂ ಸಹ ಹೋಗೋ ಹಾಗಿರ್ಲಿಲ್ಲ. ಆದ್ರೆ 2014 ನಂತರ ಈ ಗ್ರಾಮದಲ್ಲಿ ದಲಿತರು ಒಂದ್ ಸ್ವಲ್ಪ ವಿದ್ಯಾವಂತರಾಗಿ ಈ ಮೇಲ್ ಜಾತಿನವರು ಅವ್ರ ಮೇಲೆ ಮಾಡ್ತಿದ್ದಂತಹ ದಬ್ಬಾಳಿಕೆನ ಪ್ರಶ್ನೆ ಮಾಡ್ತಾರ. 2014ನೇ ವರ್ಷಕ್ಕೆ ಕಾಲಿಟ್ಟಿದೀವಿ. ಈಗ್ಲೂ ನೀವುಗಳೆಲ್ಲ ನಮ್ಮನ್ನ ಮನೆ ಒಳಗಡೆ ಸೇರ್ಸಲ್ಲ, ನಿಮ್ ವಸ್ತುಗಳನ್ನ ಮುಟ್ಟಕ್ ಕೊಡಲ್ಲ, ಹೋಟೆಲ್ ಒಳಗಡೆ ಊಟ ಮಾಡ್ಲಿಕ್ಕೆ ಸೇರ್ಸಲ್ಲ, ಅಷ್ಟೇ ಯಾಕೆ ಕಟಿಂಗ್ ಮಾಡ್ಸೋದಕ್ಕೆ ಸಲೂನ್ ಅಲ್ಲೂ ಸಹ ನಮ್ಮನ್ನ ಬರೋಕ್ ಬಿಡಲ್ಲ. ಇಷ್ಟೂ ದಿನ ನಾವು ತಡ್ಕೊಂಡು ಅವಮಾನ ಪಟ್ಟಿದ್ ಸಾಕು. ಈಗ ಇಷ್ಟೂ ದಿನ ಇದ್ದಿದ್ದು ಲೆಕ್ಕ ಬೇರೆ, ಇನ್ಮೇಲೆಯಿಂದ ಲೆಕ್ಕ ಬೇರೆ. ಸೊ ಇನ್ಮೇಲೆಯಿಂದ ನಿಮ್ ಈ ಕೀಳ್ ಜಾತಿ ಅನ್ನುವಂತಹ ದಬ್ಬಾಳಿಕೆನ ನಮ್ಮ ಮೇಲೆ ನಡೆಸಬೇಡಿ ಅಂತ ದಲಿತರು ಮೇಲ್ಜಾತಿ ಅವ್ರಿಗೆ ಎದುರಾಗ್ತಾರೆ. ಆ ಒಂದು ಕ್ಷಣಕ್ಕೆ ಮೇಲ್ಜಾತಿಯವರು ಸುಮ್ಮನಾಗಿರಬಹುದು, ಆದ್ರೆ ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಅವ್ರಿಗೆ ಈಗೋ ಹರ್ಟ್ ಆಗಿರುತ್ತೆ. ಓ ಏನಪ್ಪಾ, ಈ ದಲಿತರು ಇಷ್ಟು ದಿನ ನಮ್ ಕಾಲಿನ ಧೂಳ್ ತರ ಇದ್ದವರು ಈಗ ನಮ್ಮನ್ನೇ ಪ್ರಶ್ನೆ ಮಾಡ್ತವ್ರೆ, ನಮ್ಮನ್ನೇ ಎದುರಾಕೊಳ್ತಿದ್ದಾರೆ ಅಲ್ವಾ ಅಂತ ಆ ಒಂದು ದ್ವೇಷ ಮನ್ಸಲ್ಲಿ ಹಾಗೆ ಉಳಿದಿರುತ್ತೆ. ಈಗ ಇದೊಂದು ಸಣ್ಣ ಕಿಚ್ಚು ಅಷ್ಟೇ. ಆದ್ರೆ ಈ ಒಂದು ಕಿಚ್ಚು ಹೋಗಿ ಉರಿಯೋ ಬೆಂಕಿ ಆಗೋದು 28 ಆಗಸ್ಟ್ 2014 ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಶಿವ ಚಿತ್ರ ಮಂದಿರದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಚಿತ್ರ ಪವರ್ ಅನ್ನೋದು ರಿಲೀಸ್ ಆಗಿರುತ್ತೆ. ಅಂಡ್ ಆ ಒಂದು ಪುನೀತ್ ರಾಜ್ಕುಮಾರ್ ಅವರ ಮೂವಿನ ನೋಡ್ಲಿಕ್ಕೆ ಮರಕುಂಬಿ ಗ್ರಾಮದ ದಲಿತ ಸಮಾಜದ ಮಂಜುನಾಥ್ ಹಾಗೂ ಒಂದ್ ಫ್ರೆಂಡ್ಸ್ ಮೂವಿ ನೋಡ್ಲಿಕ್ಕೆ ಹೋಗಿರ್ತಾರೆ. ಅಂಡ್ ಅದೇ ದಿನ ಅದೇ ಟೈಮಿಗೆ ಮೂವಿ ನೋಡ್ಲಿಕ್ಕೆ ಮರಕುಂಬಿ ಗ್ರಾಮದ ಸುವರ್ಣೀಯರು ಸಮಾಜದ ಮೇಲ್ಜಾತಿ ಸಮಾಜದ ಹುಡುಗರು ಸಹ ಹೋಗಿರ್ತಾರ. ಆಗ ಮೂವಿ ಟಿಕೆಟ್ಸ್ ನ ತಗೊಳ್ಳುವಂತಹ ಗಲಾಟೆಯಲ್ಲಿ ಒಬ್ಬ ದಲಿತ ಹುಡುಗ ಸುವರ್ಣೀಯರ ಗುಂಪಲ್ಲಿದ್ದಂತಹ ಒಬ್ಬ ಹುಡುಗನ್ನ ಕಾಲ್ ತುಳಿದ್ ಬಿಡ್ತಾರ. ಇಷ್ಟೇ, ಈ ಒಂದು ಚಿಕ್ಕ ಮ್ಯಾಟರ್ಗೆ ಥಿಯೇಟರ್ ಮುಂದುಗಡೆ ದೊಡ್ಡ ಜಗಳ ಆಗುತ್ತಾ. ಒಬ್ಬ ದಲಿತ ನನ್ನ ಕಾಲ್ ಮುಟ್ಟಿ ನನ್ನ ಕಾಲ್ ತುಳಿದ್ ಬಿಟ್ಟಲ್ಲ ಅಂತ ಈ ಸುವರ್ಣೀಯರು ದಲಿತರನ್ನ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಅಂಡ್ ಅವರು ಕೂಡ ಏನ್ ಸುಮ್ಮನೆ ಇರಲ್ಲ ಸ್ವಾಮಿ, ಅವ್ರನ್ನು ತಿರುಗಿಸ್ ಹೊಡಿತಾರ. ಸೊ ಥಿಯೇಟರ್ ಮುಂದುಗಡೆನೆ ಸುವರ್ಣೀಯರಿಗೂ ಹಾಗೂ ದಲಿತ ಸಮಾಜದ ಹುಡುಗರಿಗೂ ಜೋರು ಜಗಳ ಹೊಡೆದಾಟ ಎಲ್ಲ ಆಗುತ್ತಾ. ನಂತರ ಥಿಯೇಟರ್ ನ ಸೆಕ್ಯೂರಿಟಿ ಅವರೆಲ್ಲ ಬಂದು ಜಗಳನ ಬಿಡಿಸ್ತಾರ. ದಲಿತ ಸಮಾಜದ ಮಂಜುನಾಥ್ ಅಂಡ್ ಅವನ್ ಫ್ರೆಂಡ್ಸ್ ಅನ್ನು ಮೂವಿ ನೋಡ್ಲಿಕ್ಕೆ ಥಿಯೇಟರ್ ಒಳಗಡೆ ಹೋಗ್ಬಿಡ್ತಾರ. ಆದ್ರೆ ಸುವರ್ಣೀಯರು ಆ ಮೇಲ್ಜಾತಿಯ ಹುಡುಗರು ತಮ್ಗೆ ಅವಮಾನ ಆಗೋಯ್ತಲ್ಲ ಅಂತ ಥಿಯೇಟರ್ ಒಳಗಡೆ ಹೋಗದೆ ಸೀದಾ ತಮ್ಮ ಊರ್ ಕಡೆಗೆ ವಾಪಸ್ ಹೊರಟೋಗ್ತಾರ. ಆ ಮೇಲ್ಜಾತಿಯ ಹುಡುಗರು ಊರಿಗೆ ಬಂದಾದ್ಮೇಲೆ ತಮ್ಮ ತಂದೆ ತಾಯಿ ಹತ್ರ ಹೋಗಿ, ನೋಡಿ ನೀವು ಆ ದಲಿತರಿಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ದೀರಾ ಅಂತಂದ್ರೆ ಒಂದ್ ಕಾಲದಲ್ಲಿ ನಮ್ ಕಾಲಿನ ಧೂಳು ತರ ಇದ್ದವರು ಇವತ್ತು ನಮ್ಗೆ ತಿರುಗಿಸಿ ಹೊಡಿಯೋ ತರ ಆಗೋಯ್ತು ಅಂತ ಮೈ ಮೇಲೆ ಇದ್ದಂತಹ ಗಾಯಗಳನ್ನೆಲ್ಲ ತೋರಿಸ್ತಾರ. ಮುಂಚೆನೆ ದೊಡ್ಡವ್ರಿಗೆ ದಲಿತರು ನಮ್ಗೆ ಎದುರಾಗ್ತಿದ್ದಾರೆ ಅನ್ನೋ ಒಂದು ಕೋಪ ಇತ್ತು. ಈಗ ತಮ್ಮ ಮಕ್ಳಿಗೆನೆ ಹೊಡೆದ್ ಬಿಟ್ಟಿದ್ದಾರೆ ಅಂತ ಆ ಒಂದು ಕೋಪ ಉಕ್ಕಿ ಹೊರಗ್ ಬರುತ್ತಾ. ಆ ಒಂದು ಕೋಪದಲ್ಲಿ ಈ ಮೇಲ್ ಜಾತಿನ 100 ಜನ ಸೇರ್ಕೊಂಡು ಕೈಯಲ್ಲಿ ದಪ್ಪ ದಪ್ಪ ಕಟ್ಟಿಗೆ, ರಾಡ್, ಬ್ಯಾಟ್, ಇಟ್ಟಿಗೆ, ಕಲ್ಲು ಏನೆಲ್ಲ ಸಿಗುತ್ತೋ ಅದನ್ನ ತಗೊಂಡು ಹೋಗಿ ಅದೇ ಗ್ರಾಮದಲ್ಲಿ ಇರುವಂತಹ ದಲಿತ ಕುಟುಂಬ
ಕುಟುಂಬಗಳ ಮೇಲೆ ಹಲ್ಲೆ ಮಾಡ್ತಾರ. ಮುದುಕರು, ಹೆಂಗಸರು, ಚಿಕ್ಕ ಮಕ್ಕಳು ಅಂತಾನು ಸಹ ನೋಡದೆ ಸಿಕ್ಕವ್ರನ್ನ ಇಷ್ಟ ಬಂದಂಗೆಲ್ಲ ಹೊಡೆದು ಅವ್ರ ಮನೆಗಳನ್ನೆಲ್ಲ ಸುಟ್ಟು ಹಾಕ್ಬಿಡ್ತಾರ. ನಂತರ ಅಸಹಾಯಕ ದಲಿತರ ಮೇಲೆ ಈ ಮೇಲ್ಜಾತಿಯವರು ಮಾಡಿರುವಂತಹ ಈ ಒಂದು ಕೃತ್ಯಕ್ಕೆ 28 ಆಗಸ್ಟ್ 2014 ಗಂಗಾವತಿ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ಸಹ ರಿಜಿಸ್ಟರ್ ಆಗುತ್ತಾ. ಸೊ 2014ರಲ್ಲಿ ರಿಜಿಸ್ಟರ್ ಆದಂತಹ ಕೇಸಿಗೆ 2024ರಲ್ಲಿ ನ್ಯಾಯ ಸಿಗುತ್ತಾ. ಲೀಸ್ಟ್ ಅಲ್ಲಿ ಟೋಟಲ್ 117 ಜನರ ಹೆಸರಿರುತ್ತೆ. ಆದ್ರೆ ಅದರಲ್ಲಿ 16 ಜನ ಈಗಾಗಲೇ ವಯಸ್ಸಾಗಿ ಅಥವಾ ಅನಾರೋಗ್ಯದಿಂದ ಸತ್ ಹೋಗಿದ್ದಾರೆ. ಅಂಡ್ ಇನ್ನು ಮಿಕ್ಕಿರುವಂತಹ 101 ಜನರಲ್ಲಿ 3 ಜನ ಆಗ ಅಂದ್ರೆ 2014ರಲ್ಲಿ ಮೈನರ್ ಇದ್ರು, ಅಂದ್ರೆ 18 ವರ್ಷಕ್ಕಿಂತ ಕಮ್ಮಿ ವಯಸ್ಸಿತ್ತವ್ರದ್ದು. ಹಾಗಾಗಿ ಆ 3 ಜನರಿಗೆ 5 ವರ್ಷದ ಶಿಕ್ಷೆ ಆಗುತ್ತೆ. ಅಂಡ್ ಇನ್ನು ಮಿಕ್ಕಿರುವಂತಹ 98 ಜನರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ನೋಡಿ, ನಾವೆಲ್ಲ ಹೇಳ್ತಾ ಇರ್ತೀವಿ ಈಗಿನ ಕಾಲದಲ್ಲಿ ಎಲ್ಲಿದೆ ಬಿಡು ಮೇಲು ಕೀಳು ಅನ್ನೋದು ಅಂತ. ಎಸ್, ಮೇಲು ಕೀಳು ಅನ್ನೋದು ಇಲ್ಲ. ಎಲ್ಲಿ ಗೊತ್ತಾ? ಸಿಟಿಲಿ ಮಾತ್ರ ಇಲ್ಲ, ಆದ್ರೆ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಹೋಗಿ ನೋಡಿ, ಈಗ್ಲೂ ಅಲ್ಲಿ ಧರ್ಮ, ಜಾತಿ, ಮೇಲು ಕೀಳು ಅನ್ನೋದೆಲ್ಲ ಈಗ್ಲೂ ಇದೆ. ನನ್ ಜೊತೆ ರೀಸೆಂಟ್ ಆಗಿ ಆದಂತಹ ಒಂದು ಅನುಭವನೇ ಹೇಳ್ತೀನಿ. ನಾನು ಸುಮಾರು 4-5 ತಿಂಗಳು ಹಿಂದೆ ನಾನು ಇನ್ನೊಂದು ಚಾನಲ್ ನ ವಿಡಿಯೋಗೋಸ್ಕರ ಒಂದು ಹಳ್ಳಿಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಅನ್ಫಾರ್ಚುನೇಟ್ಲಿ ಏನಾಗೋಯ್ತು, ಎಲ್ಲಾ ವಿಡಿಯೋ ರೆಕಾರ್ಡಿಂಗ್ ಮುಗ್ದಾದ್ಮೇಲೆ ನನ್ ಕಾರ್ನ ಹಾಕಿ ನನ್ನಿಂದನೇ ಆ ಕಾರ್ ಒಳಗಡೆ ಉಳ್ಕೊಬಿಡ್ತು. ಅಂಡ್ ಕಾರ್ ಹೊರಗಡೆಯಿಂದ ಲಾಕ್ ಆಗ್ಬಿಡ್ತು. ಈಗ ನಮ್ ಊಟ, ತಿಂಡಿ, ನೀರು ಪ್ರತಿ ಒಂದು ಕಾರ್ ಒಳಗಡೆ ಲಾಕ್ ಆಗ್ಬಿಟ್ಟಿದೆ. ಅಂಡ್ ಮಧ್ಯಾಹ್ನದ ಟೈಮ್ ಬೇರೆ, ನಮಗ್ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಆ ಒಂದು ಊರಲ್ಲಿ, ಆ ಒಂದು ಹಳ್ಳಿಲಿ ಒಂದು ಹೋಟೆಲ್ ಸಹ ಇರ್ಲಿಲ್ಲ. ಮೊದ್ಲೇ ಕಾರ್ ಒಳಗಡೆಯಿಂದ ಲಾಕ್ ಆಗ್ಬಿಟ್ಟಿದೆ, ಊಟ ಬೇರೆ ಇಲ್ಲ, ಮಧ್ಯಾಹ್ನ ಬೇರೆ ಬಿಸಿಲು, ದಾಹ ಆಗ್ತಾ ಇತ್ತು ನಮ್ಗೆ. ಸೊ ನಾನು ಅಂಡ್ ನನ್ನ ಫ್ರೆಂಡ್ಸ್ ಒಂದು ಮನೆ ಹತ್ರ ಹೋಗ್ಬಿಟ್ಟು ನೀರ್ ಕೇಳಿದ್ವಿ. ಅವ್ರು ನಮ್ಗೆ ನೀರ್ನ ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲಿ ಕೊಡ್ತಾರ. ಆ ಒಂದು ಕ್ಷಣಕ್ಕೆ ನನಗೆ ರಿಯಲೈಸ್ ಆಗಿಲ್ಲ, ಯಾಕೆ ಅವರು ನಾವು ನೀರ್ ಕೇಳಿದಾಗ ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲಿ ಕೊಟ್ರು ಅಂತ. ನಾವು ಹೋಗ್ಲಿ ಬಿಡು ಏನೋ ಅನ್ಕೊಂಡ್ ಬಿಟ್ಬಿಟ್ವಿ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನಮಗ್ ಮತ್ತೆ ದಾಹ ಆಯ್ತು. ಸೊ ಇನ್ನೊಂದು ಮನೆಗೆ ಹೋಗ್ಬಿಟ್ಟು ನೀರ್ ಕೇಳಿದ್ವಿ. ಅಲ್ಲಿ ಆ ಮನೆಯವರಂತೂ ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲೂ ಸಹ ನೀರ್ ಕೊಡದೆ ಕೈ ಹಿಡ್ಕೊಳ್ಳಿ, ಕೈ ಮೇಲೆ ಹಾಕ್ತೀನಿ ಅಂತ. ನನಗ್ ನಿಜ ಆ ಒಂದು ಕ್ಷಣ ಹೆಂಗ್ ಅನಿಸ್ಬಿಡ್ತು ಅಂತಂದ್ರೆ, ಆ ದಲಿತರು ಇಷ್ಟು ವರ್ಷಗಳಿಂದ ಪಡ್ತಿರುವಂತಹ ಕಷ್ಟ ಏನು ಅನ್ನೋದು ಆ ಕ್ಷಣ ರಿಯಲೈಸ್ ಆಯ್ತು ನನಗೆ. ಸೊ ಅವ್ರು ನೀರ್ ಕೊಟ್ಟಿದ್ ರೀತಿ ನೋಡಿ ನಾವು ಬೇಡಪ್ಪ ಸ್ವಾಮಿ, ನಮಗ್ ದಾಹನೆ ಹೊರಟೋಯ್ತು ಅಂತ ಬಂದ್ಬಿಟ್ವಿ ಅಲ್ಲಿಂದ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ನಮ್ ಮೆಕ್ಯಾನಿಕ್ ಬಂದ್ರು, ಕಾರ್ ಅನ್ಲಾಕ್ ಆಯ್ತು, ಕಾರ್ ಒಳಗಡೆ ನೀರಿನ ಬಾಟಲ್ ಇತ್ತು. ಸೊ ಕುಡಿದ್ಬಿಟ್ಟು ಅವ್ರ ಮುಖ ನೋಡ್ಬಿಟ್ಟು ಅವ್ರ ಮುಖದ ಮೇಲೆನೆ ಉಗ್ದಿದ್ದೀನಿ, ಎಂತ ಜನಗಳು ನೀವು ಅಂತ. ಸೊ ನಾವು ಸಿಟಿಲಿ ಇರೋರು ಅಂತೀವಿ, ಸರ್ಕಾರಕ್ಕೆ ಬೈತೀವಿ, ಇನ್ನು ಯಾಕೆ SC ST ಅವ್ರಿಗೆ ರಿಸರ್ವೇಶನ್ ಅನ್ನೋದು ಕೊಟ್ಟಿದ್ದೀರಾ, ತೆಗಿರಿ ಮೊದ್ಲು ಅದನ್ನ. ಈಗ ಎಲ್ಲಿದೆ ಮೇಲು ಕೀಳು, ಧರ್ಮ, ಜಾತಿ ಅನ್ನೋ ಭಾವನೆ ಅಂತ. ಸೊ ಎಲ್ಲೋ ಸಿಟಿಲಿ ಕುತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದ್ ಬದಲು ಒಮ್ಮೆ ಹಳ್ಳಿ ಊರಿಗೆ ಹೋಗ್ಬಿಟ್ಟು ನೀವೇ ನೋಡಿ ಅಲ್ಲಿ ಎಷ್ಟು ಮೇಲು ಕೀಳು ಅನ್ನೋ ಭಾವನೆ ಇದೆ ಅಂತ. ನನ್ ಜೊತೆ ಆದಂಗೆ ನಿಮ್ ಜೊತೆನೂ ಏನಾದ್ರೂ ಆಗಿದ್ರೆ, ಮೇಲು ಕೀಳು ಭೇದ ಭಾವ ಅನ್ನೋದು ಯಾವಾಗಾದ್ರೂ ಏನಾದ್ರೂ ಆಗಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬೇರೆಯವ್ರ ಜೊತೆ ಹಂಚ್ಕೊಳ್ಳಿ, ಗೊತ್ತಾಗ್ಲಿ ಸಿಟಿಲಿ ಬೆಳೆದಿರುವಂತವ್ರಿಗೆ ರಿಯಾಲಿಟಿ ಏನು ಅಂತ ಗೊತ್ತಾಗ್ಲಿ. ಅಂಡ್ ಇನ್ನೊಂದು ವಿಷಯ, ಲಾಸ್ಟ್ ವಿಡಿಯೋದಲ್ಲಿ ಏನೋ ಹೇಳ್ತಾ ಇದ್ರೆ, ನೀನ್ ಮುಸ್ಲಿಂ ಇದೆಯಾ, ನೀನ್ ಹಿಂದೂಸ್ನ ಹೇಟ್ ಮಾಡ್ತೀಯಾ, ನೀನು ಹೇಟ್ ಮಾಡಲ್ಲ ಅಂತಂದ್ರೆ ಒಮ್ಮೆ ಜೈ ಶ್ರೀರಾಮ್ ಅಂತ ಹೇಳುವಂತ. ಸೊ ಅಂತ ಅಂಧ ಭಕ್ತಾದಿಗಳಿಗೆ ಜೈ ಶ್ರೀರಾಮ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ದೂತ ಸಮೀರ್ MD. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.